ಇನ್ನು ಮತ್ತೊಂದು ಕಡೆಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣ. ಬ್ಲಾಸ್ಟ್ ಕೇಸ್ ಇವತ್ತು ಉಗ್ರ ಶಾರಿಕ್ಗೆ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯ ಪ್ರಕಟ ಮಾಡಲಿದೆ. ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಶಾರಿಕ್ಗೆ ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ಧರ್ಮಸ್ಥಳ ಮಂಗಳೂರಿನ ಕದ್ರಿ ದೇವಾಲಯ ಧ್ವಂಸಕ್ಕೆ ಸಂಚನ್ನ ರೂಪಿಸಿದ್ದಂತಹ ಆರೋಪಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ದು ನಿಜ ಅಂತ ಶಾರಿಕ್ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ದಾನೆ. ಎನ್ಐಎ ಗಂಭೀರ ಆರೋಪಗಳನ್ನ ಶಾರಿಕ್ ಒಪ್ಪಿಕೊಂಡಿದ್ದಾನೆ. ಕೋರ್ಟ್ ಮುಂದೆ ತಪ್ಪನ್ನ ಒಪ್ಪಿಕೊಂಡಿರುವಂತಹ ತೀರ್ಥಹಳ್ಳಿ ಮೂಲದ ಉಗ್ರ ತಪ್ಪೊಪ್ಪಿಗೆ ಅರ್ಜಿಯನ್ನ ಎನ್ಐಎ ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಇವತ್ತು ಕೋರ್ಟ್ನಿಂದ ಶಾರಿಕ್ಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿದ್ದಂತಹ ಪ್ರಕರಣ. ಶಾರಿಕ್ ಮತ್ತು ತಂಡ ಟೈಮರ್ ಸೆಟ್ಟಿಂಗ್ನಲ್ಲಿನ ದೋಷದಿಂದಾಗಿ ಈ ಅನಾಹುತ ಅವತ್ತು ತಪ್ಪಿತ್ತು. 90 ನಿಮಿಷಗಳ ಬದಲಿಗೆ 9 ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿರೋದ್ರಿಂದಾಗಿ ಆಟೋ ರಿಕ್ಷಾದಲ್ಲೇ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. 2022ರ ನವೆಂಬರ್ 19ನೇ ತಾರೀಕಿನಂದು ಕಂಕನಾಡಿ ಬಳಿ ಸ್ಫೋಟ ಆಗಿತ್ತು. ಆರಂಭದಲ್ಲಿ ಈ ಪ್ರಕರಣ ಸಾಮಾನ್ಯ ಬ್ಲಾಸ್ಟ್ ಆಗಿರಬಹುದು, ಅಚಾನಕ್ಕಾಗಿ ಆಗಿರುವಂತಹ ಪ್ರಕರಣ ಆಗಿರಬಹುದು ಅನ್ನುವಂಥ ಮಾಹಿತಿ ಇತ್ತು. ಆದರೆ ಅದಾದ ನಂತರ ತನಿಖೆಯಲ್ಲಿ ಇವರ ಹಿಂದಿದ್ದಂಥ ಉದ್ದೇಶ ಸ್ಪಷ್ಟ ಆಗಿತ್ತು. ಕ್ರಿಪ್ಟೋ ಐಇಡಿ ತಯಾರಿಕೆ, ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಕೂಡ ನಂಟಿತ್ತು. ಐಸಿಸ್ ಮಾಡ್ಯೂಲ್ ಸದಸ್ಯನಾಗಿದ್ದಂಥ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಂಥ ಈತನ ಕೃತ್ಯವನ್ನ ಎನ್ಐಎ ಈಗ ಬಯಲುಗೊಳಿಸಿದೆ. ಇದರ ಜೊತೆಗೆ ಆರೋಪಿ ಈಗ ತಪ್ಪೊಪ್ಪಿಕೊಂಡಿದ್ದಾನೆ. ತಾನು ಈ ಕೃತ್ಯವನ್ನ ಮಾಡೋದಕ್ಕೆ ಯಾವ ರೀತಿಯಾಗಿ ಸಂಚು ರೂಪಿಸಿದ್ದೆ ಅನ್ನುವಂಥ ವಿಚಾರವನ್ನ ಕೋರ್ಟ್ನ ಮುಂದೆ ಕೂಡ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಇವತ್ತು ಆತನಿಗೆ ಶಿಕ್ಷೆ ಪ್ರಕಟ ಆಗುತ್ತೆ. ಎನ್ಐಎ ಕೋರ್ಟ್ ಶಿಕ್ಷೆಯನ್ನ ಇವತ್ತು ಪ್ರಕಟಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.